ಫ್ರೆಂಡ್ಸ್, ನಾನು ಬಿಕ್ಕಿ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 11ನೇ ತಾರೀಕು ಫೆಬ್ರವರಿ 2020ರಲ್ಲಿ ನಡೆದಂತಹ ಶಿಫ್ಟ್ 2 ಮುಗಿಸಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಶಿಫ್ಟ್ 3 ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಅದೇ ರೀತಿ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಯಾಕಂದ್ರೆ ಪ್ರತಿ ಒಂದು ಶಿಫ್ಟಲ್ಲಿ ಒಂದೊಂದು ಹೊಸ ರೀತಿಯ ಕ್ವಶನ್ ಬಂದವ. ಅದೇ ರೀತಿ ಈ ಶಿಫ್ಟಲ್ಲಿ ಕೂಡ ಭಾಳಷ್ಟು ಬಂದವ. ಸೊ ನೋಡ್ತಾ ಹೋಗ್ರಿ. ಡನ್. ಓಕೆ, ವಿಡಿಯೋ ಎಂಡ್ವರೆಗೂ ನೋಡಿರಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಅದೇ ರೀತಿ ಅಗ್ನಿವೀರ್ ಹಾಗೂ ಏರ್ಫೋರ್ಸ್ ಬಗ್ಗೆನೂ ಕ್ಲಾಸಸ್ ಅದಾವ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಡನ್. ನೋಡಿ, ಫಸ್ಟ್ ಏನದ ನೋಡಿರಿ, ಸಿಂಪ್ಲಿಫಿಕೇಷನ್ ಅದ. 12 × 10 ಅಂದ್ರೆ 125. ಆಮೇಲೆ ಈ 6 ಒಂದಲೇ ಅಂದ್ರೆ 1 ಆಯಿತು. 12 - 15 - 3 12 ಅಂದ್ರೆ 3 ಆಯಿತು. ಈ 3 ಕ್ಯಾನ್ಸಲ್ ಆಯಿತು. ಇಲ್ಲಿ 1 ಆಯಿತು. 1 × 1 ಅಂದ್ರೆ 1 ಅಂದ್ರೆ 120 × 1 ಅಂದ್ರೆ 120. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಟೈಮ್ ಆ್ಯಂಡ್ ವರ್ಕ್ ಮೇಲೆಲ್ಲ ನೋಡಿರಿ. ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ, ಬಿ 24 ದಿನಗಳಲ್ಲಿ ಮಾಡ್ತಾನೆ. ಎ ಮತ್ತು ಬಿ, ಇವ 15, ಇವು 24 ದಿನಗಳಲ್ಲಿ. ಅವರು ಪರ್ಯಾಯವಾಗಿ ಕೆಲಸ ಮಾಡಿದರೆ ಎ ಕೆಲಸವನ್ನು ಆರಂಭಿಸಿ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಪರ್ಯಾಯವಾಗಿ ಕೆಲಸವನ್ನು ಮಾಡತ್ತಾರೆ. ಓಕೆ, ಇವ್ರದ್ದು LCM ಎಷ್ಟು ಬಂತು? 120. ಅಂತಂದ್ರೆ ಇವ 8 ಪಾರ್ಟು, ಇವ 5 ಪಾರ್ಟು. ಅಂದ್ರೆ ಫಸ್ಟಿಗೆ ಯಾರು ಮಾಡ್ತಾರೆ? ಎ ಮಾಡ್ತಾನೆ. ಆಮೇಲೆ ನೆಕ್ಸ್ಟು ಬಿ ಮಾಡ್ತಾನೆ. ಅಂದ್ರೆ ಎದು ಎಷ್ಟು ಅದ ರೀ? 8 ಅದ. ಆಮೇಲೆ ಬಿದು 3 ಅದ. ಅಂದ್ರೆ ಟೋಟಲ್ ಎಷ್ಟಾಯಿತು? 5 ಅದ. ಓಕೆ, 8 - 5 ಎಷ್ಟಾಯಿತು? 13 ಕೆಲಸ ಮುಗಿದು. ಅಂದ್ರೆ ಎಷ್ಟು ದಿನದಾಗ? 2 ದಿನದಾಗ. ನನಗೆ ಟೋಟಲ್ ಕೆಲಸ ಎಷ್ಟು ಅದಾವು? 120 ಅದಾವೆ. ಅಂದಾಗ 120 ಕೆಲಸವನ್ನು ನಾನು 120 13 ಆಗೈತೇನೂ? ಇಲ್ಲ. ಅದ್ರ ನಿಯರೆಸ್ಟ್ ಯಾವ್ದು ಅದ ರೀ? 9. ಹೌದಾ? ಅಂದ್ರೆ 13 - 9 117. ಅದೇ ರೀತಿ ಇದಕ್ಕೂ 9 ಇಂಟು ಮಾಡಿರಿ. ಅಂದರೆ ಎಷ್ಟು ದಿನ ಆದ್ರಿ? 18 ದಿನಗಳಂತೂ ಪೂರ್ಣವಾಗಿ ಬೇಕಾಯ್ತು ನನಗೆ. ಓಕೆ, ಈಗ 18 ದಿನ ಆಯ್ತಾ? ಓಕೆ, ಇದನ್ನು ನಾವು ಹೆಂಗೆ ಬರೀತೀವಿ ನೋಡಿರಿ. 18 ದಿನ ಅಂತೂ ನಮ್ಗೆ ಕಂಪಲ್ಸರಿ ಬೇಕೇ ಬೇಕು. ಆಮೇಲೆ ಈಗ 120 117 ಹೋದರೆ ಎಷ್ಟು ಉಳಿತು? 3 ಉಳಿತು. ಆ 3 ಕೆಲಸಗಳಿಂದ ನಾವು ಉಳಿದು ಮೇಲ್ಗಡೆ ಬರೀಬೇಕು. ಓಕೆ, ಆಮೇಲೆ ಇನ್ನು ಉಳಿದಂತಹ ಕೆಲಸವನ್ನು ನೆಕ್ಸ್ಟ್ ಯಾರು ಮಾಡಬೇಕು? ಇದು ಬೀದು ಮುಗ್ದತಿ ಕೆಲಸ. ಓಕೆ, ಈಗ ಬೀದು ಮುಗಿದ ನೆಕ್ಸ್ಟ್ ಯಾರು ಮಾಡಬೇಕು? ಎ ಮಾಡಬೇಕು. ಏನು ಪಾಠ ಎಷ್ಟು ಅದ ರೀ? 8 ಅದ. ಆ 8ಅನ್ನು ನಾನು ಕೆಳಗಡೆ ಬರೀಬೇಕು. ಅಂದ್ರೆ 18:3/18 ದಿನಗಳು. ಆಪ್ಷನ್ ನಂಬರ್ ಸಿ ನೋಡಿರಿ. ಈ ರೀತಿ ನಾವು ಬರೀಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಡನ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಒಂದು ಅಂಗಡಿಯಲ್ಲಿ ಎಲೆಕ್ಟ್ರಾನಿಕ್ ಗಡಿಯಾರದ ನಿಗದಿತ ಬೆಲೆ 45,880 ರೂಪಾಯಿ. ಆದರೆ 25% ರಿಯಾಯಿತಿ ಲಭ್ಯವಿದೆ. ಹಾಗಾದರೆ ಗ್ರಾಹಕ ಪಾವತಿಸುವ ಮೊತ್ತ ಎಷ್ಟು ಅಂತಂದಾಗ 40 ಎಷ್ಟು ಅದ ರೀ? 45,880. 25% ರಿಯಾಯಿತಿ ಅಂದರೆ ಎಷ್ಟು ಕೊಟ್ಟಂಗಾಯ್ತು? 75% ಅಷ್ಟೇ ಕೊಟ್ಟಾನ. ಸಿಂಪ್ಲಿಫೈ. 25 3 25 4 ಹೌದಾ? 4 1 4 1 4 5 4 1 ಆಯ್ತು. ಮತ್ತು 4 1 ಆಮೇಲೆ 4 4 4 7 0 ಅಂದ್ರೆ 11,470 × 3 ಅಂತಂದಾಗ ಎಷ್ಟು ಉಳಿತು? 34,410 ರೂಪಾಯಿ ಅವ ಪಾವತಿ ಮಾಡ್ತಾನೆ. ಆಪ್ಷನ್ ನಂಬರ್ ಎ ನೋಡಿರಿ. ಓಕೆ, ಇದು ಕೂಡ ಲಾಸ್ಟಲ್ಲಿ ಬಂದಿಲ್ಲ, ಕೆಲವೊಂದು ಹೊಸ ರೀತಿ ಕೊಟ್ಟಾನಷ್ಟೇ. ಓಕೆ, ಡನ್. ನೆಕ್ಸ್ಟ್ ಸರಾಸರಿ ಅನುಪಾತ ಎಷ್ಟು ಅಂತಂದಾಗ ಮೀನ್ ಪ್ರಪೋರ್ಷನ್ ಕೇಳ್ಯಾನ. 6 ಮತ್ತು 150. ಮೀನ್ ಪ್ರಪೋರ್ಷನ್ ಅಂದಾಗ ಏನು ಮಾಡ್ತೀವಿ? √AB. ಓಕೆ, ಎ ಅಂದ್ರೆ 6 ಅದ, ಬಿ ಅಂದ್ರೆ 150. ಈಗ ನಾನು ಇದನ್ನು ಸಪ್ರೇಟ್ ಮಾಡ್ಕೋತೀನಿ. 150 ಹೆಂಗೆ ಮಾಡ್ಕೋತೀನಿ ನೋಡಿರಿ. ಈಗ ಇದನ್ನು ಹೆಂಗೆ ಡಿವೈಡ್ ಮಾಡ್ತೀನಿ? ಇದನ್ನು 6, ಇದನ್ನು 25 ಅಂತ ಮಾಡ್ಕೋತೀವಿ. 25 ಆಗಲೇ 150. ಓಕೆ, ಈಗ ನನಗೆ ಏನಾಯ್ತು ರೀ? √6 × 6 × 25. ಈಗ ರೂಟಿಂದ ನಾವು ಹೊರಗೆ ತೆಗಿಬೋದಲ್ಲ. ಓಕೆ, ಇವೆರಡು √6 2 6 ಹೊರಗಡೆ ತೆಗೆದ್ರೆ 1 6 ಬಂತು. ಆಮೇಲೆ 25ರದ್ದು 5 ಆಯಿತು. 6 5 ಎಷ್ಟಾಯಿತು?
30 ನಮ್ಮದು ಫೈನಲ್ ಆನ್ಸರು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀಟಾಗಿ ನೋಡಿರಿ. ಡನ್ನ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡಿರಿ. 7,516, ಅದೇ ರೀತಿ 7,635, ಅದೇ ರೀತಿ 7,992 3 ಸಂಖ್ಯೆಗಳದವ. ಬಹುದೊಡ್ಡ ಸಂಖ್ಯೆ ಎಕ್ಸ್ನಿಂದ ಭಾಗಿಸಿದಾಗ, ಇವುಗಳನ್ನ ಎಕ್ಸ್ನಿಂದ ಭಾಗಿಸಿದಾಗ ನಮಗೆ ಶೇಷ ಒಂದೇ ಸೇಮ್ ಉಳಿದೈತಿ ಎಲ್ಲ ಕಡೆ. ಹಾಗಾದ್ರೆ ಎಕ್ಸ್ನ ಅಂಕಿಗಳ ಗುಣಲಬ್ಧ, ಎಕ್ಸ್ ಅಂತೇಳಿ ಒಂದು ಸಂಖ್ಯೆ ಬರುತ್ತೆ, ಅವುಗಳ ಗುಣಲಬ್ಧ, ಎಲ್ಲ ಅಂಕಿಗಳ ಗುಣಲಬ್ಧ ಕೇಳ್ಯಾರ. ಅಂದ್ರೆ ಇವುಗಳ ಮಸ ತೆಗಿಬೇಕು ನಾನು ಫಸ್ಟಿಗೆ. ಓಕೆ, ಈಗ ಮಸ ತೆಗಿಕ್ಕಿಂತ ಮುಂಚೆ ಇವುಗಳನ್ನ ನಾನು ಡಿಫ್ರೆನ್ಸ್ ಚೆಕ್ ಮಾಡ್ಕೊರಿ ಫಸ್ಟಿಗೆ. ಎಷ್ಟು ಅದ ರೀ? 119 ಅದ. ಅದೇ ರೀತಿ ಇದಕ್ಕೆ ಎಷ್ಟು ಅದ ರೀ? 357 ಅದ. ಓಕೆ, ಡನ್ನ. ನೆಕ್ಸ್ಟ್ ಈಗ ಮತ್ತೆ ಏನು ಮಾಡ್ತೀರಿ? ಈಗ 119 ಅದ ರೀ. 119 ಯಾವ ಮಧ್ಯೆ ಒಳಗದ ರೀ? 17 7 110. ಓಕೆ, ನೆಕ್ಸ್ಟ್ ಅದೇ ರೀತಿ 357 ನಾವು ಯಾವ ರೀತಿ ಮಾಡ್ತೀವಿ? ಇದನ್ನು ಈಗ 17 ಮಾಡಿ, ಇದನ್ನು 17 ಮಾಡಬೇಕು. 17 ಎಷ್ಟರಲ್ಲಿ ಹೋಗತ್ತೆ ರೀ? 17 21ರಲ್ಲಿ. ಆದರೆ ಈ 21 ಮತ್ತೆ ನಾನು ಸಪ್ರೇಟ್ ಮಾಡ್ಬೋದು. ಹೆಂಗೆ? 7 8 3. ಈಗ ಇಷ್ಟು ಮಾಡೀವಿ. ಈಗ ಮಸಾತಿ ಯಾಕೆ ನಾ ಇದನ್ನು ಇನ್ನೊಂದು ಐಡಿಯಾ ಮಾಡಿದ್ದು, ಯಾಕಂತಂದ್ರೆ ನಮಗೆ ದೊಡ್ಡ ದೊಡ್ಡ ಸಂಖ್ಯೆಗಳಿದ್ದಾಗ ಎಷ್ಟರಲ್ಲಿ ಹೋಗುತ್ತೆ ನನಗೆ ಗೊತ್ತಿಲ್ಲ, ಹೌದಿಲ್ಲ ರೀ? ಅಂದಾಗ ಈಗ ನೋಡಿರಿ, ಇಲ್ಲಿ 17 ಮತ್ತು 7 ಅದಾವ ಕಾಮನ್ನು, ಇಲ್ಲಿ 17 ಮತ್ತು 7 ಕಾಮನ್ ಅದಾವ. ಅಂದ್ರೆ ಅದು ನಮ್ಮದು ಮಸ. 17 7 ಎಷ್ಟು? 119. ಇದು ಫೈನಲ್ ಆನ್ಸರ್ ಅಲ್ಲ, ಆದ್ರೆ ಈ ಎಲ್ಲ ಅಂಕಿಗಳ ಗುಣಲಬ್ಧ ಅಂತ ನಾನು ಅಂದಾಗ 1 × 1 × 9 ಅಂದರೆ ಎಷ್ಟು ಬಂತು? 9 ಈಸ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಾಸ್ಟಲ್ಲಿ ಈ ಥರ ಕ್ವಶನ್ ಬಂದಿಲ್ಲ ನಿಮಗೆ. ಈಗ ನಾ ಬಿಡಿಸಿದಂಥ ಶಿಫ್ಟ್ಗಳಲ್ಲಿ ಎಲ್ಲಿ ಬಂದಿಲ್ಲ, ನೋಟ್ ಮಾಡ್ಕೊಳ್ರಿ. ಡನ್. ಟೇಬಲ್ಸ್ ಬರಬೇಕು ಇದಕ್ಕೆ. 432 ಮೀಟರ್ ವೃತ್ತಾಕಾರದ ಹಾದಿಯಲ್ಲಿ ಸೋಹಮ್ ಮತ್ತು ರೋಹನ್ ಕ್ರಮವಾಗಿ 12 ಮೀಟರ್ ಪರ್ ಸೆಕೆಂಡ್ ಮತ್ತು 9 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಒಂದೇ ಬಿಂದುವಿನಿಂದ ಒಂದೇ ದಿಕ್ಕಿನಲ್ಲಿ ಓಡಲು ಪ್ರಾರಂಭಿಸುತ್ತಾರೆ. ಹಾಗಾದರೆ ಅವರು ಮೊದಲು ಭೇಟಿಯಾಗುವ ಸಮಯವನ್ನು ಕಂಡುಹಿಡಿಯಿರಿ ಅಂತೇಳಿ. ಓಕೆ, ಡನ್. ಈಗ ನೋಡಿರಿ, ಎಷ್ಟು ಅದ ರೀ? 432 ಮೀಟ್ರ್ ಅದ. ಅವ್ರ ಇಬ್ಬರು ಒಂದೇ ಕಡೆ ಹೊಂಟಾರ ಸ್ಪೀಡ್ನ್ಯಾಗ, ಹೌದಾ? ಒಂದೇ ಕಡೆ ಹೋದ್ರೆ ನಾವು ವೇಗಗಳನ್ನು ಏನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಅಂದ್ರೆ 12 - 9 ಎಷ್ಟಾಯಿತು? 3 ನಮ್ಮದು ವೇಗ ಆಯಿತು. ಅಂದ್ರೆ ಡಿವೈಡೆಡ್ ಬೈ 3 ಮಾಡಿಬಿಡ್ರಿ. ಎಷ್ಟಾಯಿತು? 3 1 3 1 3 3 4 12 3 4 12 ಅಂದರೆ 144 ಸೆಕೆಂಡ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಯಾಕಂದ್ರೆ ಲಾಸ್ಟಲ್ಲಿ ಹಿಂದಿನ ಶಿಫ್ಟ್ಗಳಲ್ಲಿ ಯಾವುದೇ ಈ ಥರ ಕ್ವಶನ್ ಬಂದಿಲ್ಲ. ಓಕೆ, ಡನ್. ನೆಕ್ಸ್ಟ್, ಅಸಲು ಮೊತ್ತದ ಸರಳಬಡ್ಡಿ 2 ವರ್ಷಗಳ ಅವಧಿಗೆ 5% ದರದಲ್ಲಿ 284 ಆಗೈತಿ. ಅಸಲು ಮೊತ್ತ ಎಷ್ಟು ಅಂತ ಹೇಳ್ಯಾರ. ಓಕೆ, ಅಸಲು ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದಾರ. ನೋಡಿರಿ, ಡೈರೆಕ್ಟಾಗಿ ಮಾಡೋದು. ಈಗ ನೋಡಿರಿ ಹೆಂಗಂತಂದ್ರೆ 5% ಬಡ್ಡಿ ಅದ 2 ವರ್ಷಕ್ಕೆ. ಅಂದರೆ ಎಷ್ಟಾಯಿತು? 10 ಆಯಿತಾ? ಈ 10 ಅಂದ್ರೆ 284. ಅವ್ರು ಕೇಳಿದ್ದೇನು? 100 ಅಂದರೆ ಎಷ್ಟು? ಅಂದರೆ ಇದಕ್ಕೆ ಇನ್ನೊಂದು 0 ಬರುತ್ತೆ. 2840. ಆಪ್ಷನ್ ನಂಬರ್ ಎ. ಹೌದಾ? ಶಾರ್ಟ್ಕಟ್ ಇದು, ನೆನಪಿಟ್ಟು ಹೋಗ್ಬಿಟ್ರಿ. ಕೆಲವೊಂದು ಸಲ ಈ ರೀತಿ ಮಾಡ್ಬೋದು. ನೆಕ್ಸ್ಟು 8ನೇ ಪ್ರಶ್ನೆಯನ್ನು ನೋಡಿರಿ. ಒಬ್ಬ ಅಂಗಡಿಯವನು 520 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿಸಿದನು. 80% ಲಾಭ ಗಳಿಸಲು ಅವನು ಆ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕು ಅಂತಂದಾಗ 520 ರೂಪಾಯಿ ಇದ್ದರೆ ಅದಕ್ಕೆ 80ರಷ್ಟು ಲಾಭ, 80 30ರಷ್ಟು. ಇದು ಎಷ್ಟದ ರೀ? 30ರಷ್ಟು. ಅಂದ್ರೆ 130 ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡಿ. ಇವೆರಡು 0 ಹೋದು. 52 × 13 ಅಂತಂದ್ರೆ 676ಕ್ಕೆ ಮಾರಿದಂದ್ರೆ ಅವನಿಗೆ ಎಷ್ಟು ಸಿಗುತ್ತೆ ರೀ? 30% ಲಾಭ ಸಿಗುತ್ತೆ. ಡನ್. ಓಕೆ, 9ನೇ ಪ್ರಶ್ನೆಯನ್ನು ನೋಡಿರಿ. ಪೆಟ್ರೋಲ್ ಬೆಲೆ 75% ಹೆಚ್ಚಾಗುತ್ತದೆ. ಅದರ ಬಳಕೆ ಎಷ್ಟು ಪ್ರತಿಶತ ಕಡಿಮೆ ಆಗಬೇಕು ಎಂದರೆ ಅದರ ಖರ್ಚು 47ರಷ್ಟು ಹೆಚ್ಚಾಗುತ್ತದೆ. ಈ ಥರ ಲಾಸ್ಟಲ್ಲಿ ಮಾಡಿದ್ದೀವಿ ನಾವು. 100 ಇದ್ದದ್ದು 175 ಐತಿ. ಆದ್ರೆ
ಅವೇನಾಗ್ತಾನೆ 147 ಅದ್ರ ಡಿಫ್ರೆನ್ಸ್ ಎಷ್ಟಾದ್ರೆ ಇದಕ್ಕೆ 28 ಅದ. ಅಂದ್ರೆ 175ಕ್ಕೆ 28 ಅದ ಅಂತಂದ್ರೆ 100ಕ್ಕೆ ಎಷ್ಟು? ಹೌದಾ? ಸಿಂಪ್ಲಿಫೈ ಮಾಡಿ ಎಷ್ಟೆಲ್ಲ ಮಾಡ್ತಾರೆ? 25 4 25 7 ಬಂದಲೇ 7 4 28 4 ಇಂಟು 4 ಅಂದ್ರೆ 16%. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಮೇನ್ ಸೊಲ್ಯೂಷನ್ ಮೇಲೆ ಒಂದು ಆಯತದ ಪರಿಧಿ ಅಂದರೆ ಸುತ್ತಳತೆಯನ್ನು ಕೊಟ್ಟಾರ 26 ಸೆಂಟಿಮೀಟರ್. ಉದ್ದವನ್ನು ಕೊಟ್ಟಾರ, ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದಾರ. ಈಗ ಫಸ್ಟಿಗೆ ಆಯತದ ಸುತ್ತಳತೆ ಏನದ ರೀ? 2 × L + B. ಹೌದಿಲ್ಲ? ಇದು ನಮ್ದು ಫಾರ್ಮುಲಾ. ಇದನ್ನು ಯಾಕೆ ಮಾಡ್ಕೋಬೇಕಂದ್ರೆ ನಮಗೆ L B ಎರಡೂ ಗೊತ್ತಾಗ. L ಅಂತ ಕೊಟ್ಟಾರ, B ನಮಗೆ ಕಂಡುಹಿಡಿಬೇಕು ಈಗ. ಓಕೆ, ಈಗ ನೋಡಿರಿ ಸುತ್ತಳತೆ ಎಷ್ಟು ಕೊಟ್ಟಾರ? 26 ಕೊಟ್ಟಾರ. ಆಮೇಲೆ 2 × 7L ಅಂತ ಕೊಟ್ಟಾರ ಉದ್ದ ಪ್ಲಸ್ B. ಓಕೆ, ಆಮೇಲೆ ಈಗ ಸಿಂಪ್ಲಿಫೈ ಮಾಡ್ತೀನಿ. ಹೆಂಗೆ? 2 ಬಂದಲೇ 2 13 ಈ ಕಡೆ 13 ಅದ, ಈ ಕಡೆ 7 ಅದ. ಈ 7 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅಂದರೆ B = 13 - 7 ಅಂತಂದರೆ ಎಷ್ಟು ಬಂತು? 6 ಬಂತು. ಏನಿದು? B ವ್ಯಾಲ್ಯೂ ಸಿಕ್ತು ನನಗೆ. ಓಕೆ, ನನಗೇನು ಸಿಕ್ತು? ಈ B ವ್ಯಾಲ್ಯೂ ಸಿಕ್ತು. ಈಗ ಏನು ಮಾಡ್ತೀವಿ? ಏರಿಯಾ ಏನದ ರೀ? L × B. L ಎಷ್ಟದ ರೀ? 7 ಅವರು ಕೊಟ್ಟಾರ, 6 ನಾವು ಕಂಡುಹಿಡಿದೀವಿ. 7 6 ಎಷ್ಟು? 42 cm². ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟು. ಅದನ್ನು ಕೊಟ್ಟು ಇದನ್ನು ಕಂಡುಹಿಡಿಯೋದಾದ್ರೆ ಫಸ್ಟಿಗೆ ನಾವು ಎರಡನ್ನು ಕಂಡುಹಿಡ್ಕೋಬೇಕು, ಆಮೇಲೆ ಮಾಡಬೇಕು. ಡನ್ನ? ಓಕೆ, ನೆಕ್ಸ್ಟು 47 84 153ಗಳನ್ನು ಭಾಗಿಸಿ ಸಂದರ್ಭದ ಒಂದೇ ಶೇಷ ಬಿಡುವ ಗರಿಷ್ಠ ಸಂಖ್ಯೆ. ಇವಾಗಲೇ ಮಾಡಿದ್ವಲ್ಲ, ಲಾಸ್ಟಿಗೆ ಮಾಡಿದ್ವಲ್ಲ, ಅದೇ ರೀತಿ. ಅಂದರೆ HCF ತೆಗಿಬೇಕಿತ್ತಲ್ಲ. 84 153 ಇವುಗಳ ಮಾಸಹಣ ತೆಗಿಬೇಕಂದ್ರೆ 3ರಲ್ಲಿ ಎಷ್ಟು ಹೋಗುತ್ತೆ ನೋಡಿರಿ. ಹೌದಿಲ್ಲ? 3ರಲ್ಲಿ ಡಿವೈಡ್ ಆಗುತ್ತೆ, ಮತ್ತು ಯಾವುದ್ರಲ್ಲೂ ಹೋಗಂಗಿಲ್ಲ. ನೋಡಿರಿ, ಡಿವೈಡೆಡ್ ಬೈ 3ರಲ್ಲಿ ಅಷ್ಟು ಹೋಗುತ್ತೆ ನೋಡಿರಿ. 3 1 3 4 12. ನೆಕ್ಸ್ಟ್ 3 2 6 3 2 6 ಆಯಿತಾ. ಆಮೇಲೆ 2 ಉಳಿತು 24 3 8 24. ಹೌದಾ? ನೆಕ್ಸ್ಟು 3 5 15 3 1 ಮತ್ತೆ ಎಲ್ಲಿ ಹೋಗಂಗಿಲ್ಲ. ಹೌದಾ? ಅದಕ್ಕೆ ಆನ್ಸರ್ ಎಷ್ಟು? ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್. ಭಾಳಷ್ಟು ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಅದು ಸಿಂಪಲ್ ಇರ್ತಾವೆ ಅಷ್ಟೇ. ಓಕೆ, ಡನ್. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿರಿ. ಇಲ್ಲಿ ಸರಳಲೋಲಕದ ಕಾಲಾವಧಿಗಳು 2.2 ಸೆಕೆಂಡ್, 1.8 ಸೆಕೆಂಡ್, 2 ಸೆಕೆಂಡ್, 1.6 ಸೆಕೆಂಡ್, 2.4 ಸೆಕೆಂಡ್ಗಳನ್ನು ಅದಾವೆ. ಅವುಗಳ ಸರಾಸರಿ ಎಷ್ಟು ಅಂತಾರೆ. ಇವುಗಳನ್ನೆಲ್ಲ ಕೂಡಿಸ್ರಿ. 2.2 ನೋಡಿರಿ ಎಷ್ಟು ಅದಾವೆ ರೀ? 2.2 ಪ್ಲಸ್ 1.8 ಪ್ಲಸ್ 2 ಪ್ಲಸ್ 1.6 ಪ್ಲಸ್ 2.4 ಎಷ್ಟದು? ಟೋಟಲ್ 5 ಅದು. ಇಲ್ಲ 1 2 3 4 5 ಡಿವೈಡೆಡ್ ಬೈ ಎಷ್ಟದು? 5 ಅದಾವೆ. ಎಲ್ಲ ಕೂಡಿಸ್ರೆ ಎಷ್ಟಾಯ್ತು? 10 ಆಯ್ತು. ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟು ಬಂತು? 2 ಬಂತು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 300 ಮೀಟರ್ ಉದ್ದ ಮತ್ತು 200 ಮೀಟರ್ ಉದ್ದದ ಎರಡು ರೈಲುಗಳು ಉದ್ದ ಕೊಟ್ಟಾರ. 300 ಪ್ಲಸ್ 200 ಅಂದರೆ ಎಷ್ಟಾಯಿತು? 500 ಈಕ್ವಲ್ ಟು. ನೆಕ್ಸ್ಟ್ 70 ಕಿಲೋಮೀಟ್ರ್ ವೇಗದಲ್ಲಿ ಮತ್ತು 120 ಕಿಲೋಮೀಟ್ರ್ ವೇಗದಲ್ಲಿ ಒಂದೇ ವೇಗದಲ್ಲಿ ಓಡಾತಾವಂದ್ರೆ ಮೈನಸ್ ಮಾಡ್ತೀವಿ. 120 ಮೈನಸ್ 70. ಓಕೆ, ಡನ್. ಹಿಂದಿನಿಂದ ಬರುವ ರೈಲಿನ ವೇಗ ಇನ್ನೊಂದು ರೈಲನ್ನು ಸಂಪೂರ್ಣ ದಾಟಲು ತೆಗೆದುಕೊಳ್ಳುವ ಸಮಯ ಅಂದ್ರೆ ಟೈಮನ್ನು ಕೇಳ್ಯಾರ. ನನಗೆ ಗೊತ್ತಿಲ್ಲ. ಓಕೆ, ಈಗ ನೋಡಿರಿ, ಟೈಮನ್ನು ಒಂದು ಕಡೆ ಇಟ್ಕೊಂಡು ಉಳಿಕೆದೆಲ್ಲ ಶಿಫ್ಟ್ ಮಾಡಿಬಿಡೋಣ. 500 × 18 ಹೌದಿಲ್ಲ. ಆಮೇಲೆ ಇಲ್ಲಿ 5 ಒಂದು ಓದತಿ. ಆಮೇಲೆ ಈ 120 ಮೈನಸ್ 70 ಅಂದ್ರೆ ಇದು 50 ಉಳಿತು. ಇದು 50 ಇಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆ, ಈ 0 ಹೋಯಿತು. 5 1 5 10 5 1 5 2 18 2 ಎಷ್ಟಾಯಿತು?
18 ಎರಡಲಿ 36 ಸೆಕೆಂಡ್. ಆದ್ರೆ ಆಪ್ಷನ್ ಏನು ಕೊಟ್ಟರು ಅವರು ನಿಮಿಷಗಳಲ್ಲಿ ಮಾಡಿರಿ ಅಂದಾಗ 36 ಡಿವೈಡೆಡ್ ಬೈ 60 ಮಾಡಿದಾಗ ಎಷ್ಟು ಬಂತು 0.6 ಮಿನಿಟ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೋಡಿರಿ ಗೊತ್ತಾಯ್ತಾ. ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 2 1 2 4. ನೆಕ್ಸ್ಟು ಇಲ್ಲಿ 18 ಇದು ಡಿವೈಡೆಡ್ ಬೈ ಆಗೈತೆ ನೋಡಿರಿ. ಇದು ಮೈನಸ್ ಅದ. ಓಕೆ, 18 ಮೈನಸ್ 15 ಅಂದ್ರೆ 3 ಉಳಿತು. ಈ 3 ಕ್ಯಾನ್ಸಲ್ ಆಯಿತು. ಅಂದ್ರೆ 14 × 9 ಅಂತಂದ್ರೆ 126. ಹೌದಾ, ಇಂಟು 4 ಅಂತಂದಾಗ 504 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ. ಓಕೆ, 1224 ರೂಪಾಯಿದವು ಅವರಿಬ್ಬರು ಮಕ್ಕಳಿಗೆ ಹಂಚಿಕೆ ಮಾಡ್ತಾರೆ 4% ಬಡ್ಡಿ ದರದೊಳಗೆ. ಅನಿಲ್ ಅವರು ರಾಜಿಗೆ ಕೊಟ್ಟಂಥ ಹಣ. ರಾಜ್ ಎಷ್ಟಿದಾವ್ರಿ 2ನೇ ನಾವು. ಓಕೆ, 4% ನಾವು ಯಾವ ರೀತಿ ಬರಿತೀವಿ 1/25. ನೋಡಿರಿ, ನಾ ಡೈರೆಕ್ಟ್ ಕ್ವಶನ್ ಪೂರ್ತಿ ಓದಿಲ್ಲ ಅಂತೇಳಿ ತಿಳ್ಕೊಬೇಡ್ರಿ. ಯಾಕಂದ್ರೆ ಪ್ರತಿ ಶಿಫ್ಟಲ್ಲಿ ಈ ಥರ ಕ್ವಶನ್ ಬಂದವ. ನೀವು ಹಿಂದಿ ನೋಡ್ಕೊಂತ ಬಂದಿದ್ರೆ ನಿಮಗೂ ಗೊತ್ತಾಗತ್ತೆ. ಓಕೆ, ಪರ್ಸೆಂಟೇಜ್ ತೊಗೊಂಡು ನಾನು ಲೆಕ್ಕ ಮಾಡ್ತೀನಿ. 4% 1/25 ಅಂದರೆ 25ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ ಎಷ್ಟಾಯಿತು 26 ಆಯಿತು. ಇದು 26 ಆದರೆ ಇದು 25. ಇದು ಇವು ಒಬ್ಬನಾದ್ರೆ ಇದು ಇನ್ನೊಬ್ಬಂದು. 26 ಒಬ್ಬನಾದ್ರೆ 25 ಇನ್ನೊಬ್ಬಂದು. 2 ಸೇರಿದರೆ 51. ಟೋಟಲ್ 51. 51 ಅಂದ್ರೆ ಅವ್ರ ಕಡೆ ಇದ್ದಂತಹ ಒಟ್ಟು ಮೊತ್ತ 1224. ಅಂದ್ರೆ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ 24 ಇಂಟು ಮಾಡ್ಯಾರ. ಅವ್ರು ಯಾರು ಕೇಳ್ಯಾರ ಅಶೋಕ್ ಮತ್ತು ರಾಜ್. ಇದು ಅಶೋಕನಾದ್ರೆ ಇದು ರಾಜ್. ಇದು 2ನೇದು ಅಂತ ಎಷ್ಟು ಅದ ರೀ 25 ಅಂದರೆ ಎಷ್ಟು, ಅದಕ್ಕೂ ಇಂಟು 24 ಮಾಡಿರಿ ಅಂದ್ರೆ 600 ರೂಪಾಯಿ ರಾಜ್ಗೆ ಕೊಡುವಂತಹ ಹಣ. ಆಪ್ಷನ್ ನಂಬರ್ ಡಿ ನೋಡಿರಿ. ಡನ್. ಓಕೆ, ನೆಕ್ಸ್ಟು 16ನೆಯ ಪ್ರಶ್ನೆಯನ್ನು ನೋಡಿರಿ. ಓಕೆ, ಇದು ಕೂಡ 16 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿ ಸಲ ನೀವು ಮೀನ್ ಪ್ರಪೋರ್ಷನ್ ಮಾಡಿರ್ತೀರಿ, ಥರ್ಡ್ ಪ್ರಪೋರ್ಷನ್ ಮಾಡಿರ್ತೀರಿ. ಇಲ್ಲಿ 2 ಕೊಟ್ಟಾರ. 12 ಮತ್ತು 42ರ 3ನೇ ಅನುಪಾತ ಮತ್ತು 16 ಮತ್ತು 56 3ನೇ ಅನುಪಾತ ನಡುವಿನ ಅನುಪಾತ 2 ಅನುಪಾತ ಕೇಳಂದ್ರೆ 2 ಕೂಡ ಮಾಡಬೇಕಾಗತ್ತೆ ನಾವು. ಇದ್ರದ್ದು ಏನೈತೆ ರೀ 3ನೇ ಅನುಪಾತ ಅಂದಾಗ B² / A ಅಂತೀವಿ. ಓಕೆ, B² ಫಸ್ಟ್ನೇದು ನೋಡಿರಿ ಏನಾದ್ರೆ B² ಅಂದ್ರೆ 42 × 42 ಡಿವೈಡೆಡ್ ಬೈ 12 ಈಕ್ವಲ್ ಟು ಅಂದ್ರೆ ಅವ್ರ ಅನುಪಾತ ಕೇಳ್ಯಾರ, ನಾವು ಅನುಪಾತ ಹಾಕೋಣ. ಅನುಪಾತ ನೆಕ್ಸ್ಟ್ 56 × 56 ಡಿವೈಡೆಡ್ ಬೈ 16. ಈಗ ನಾವು ಸಿಂಪ್ಲಿಫೈ ಮಾಡೋಣ. ಓಕೆ, ಎಷ್ಟರಲ್ಲಿ 6 2 12 6 7 42. ಹೌದಾ, 6 7 42. ನೆಕ್ಸ್ಟ್ 2 1 2 2 1. ಹೌದಾ, 21 ಬಂತು. ನೆಕ್ಸ್ಟು ಈ ಕಡೆ 4 4 16. ನೆಕ್ಸ್ಟ್ 4 1 4 4. ನೆಕ್ಸ್ಟ್ 4 1 4 1 4 4. ಹೌದಾ, ಏನೇನು ಓದತ್ರಿ ಇಲ್ಲಿ 21 × 7, ಇಲ್ಲಿ 14 × 14 ಓದತ್ರಿ. ಹೌದಾ, ಇಲ್ಲಿ 7 1 7 2 14 ಅಂದ್ರೆ 21 ಅನುಪಾತ 14 28. ಈಗ ಇವೆರಡು ಒಂದ ಮಧ್ಯ ಹೋಗ್ತಾವೆ. 7 7 3 21 7 4 28. ಫೈನಲ್ ನಮ್ಮದು ಅನುಪಾತ ಎಷ್ಟು ಬಂತು ರೀ 3:4. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡಿ ಇಟ್ಕೋರಿ. ಓಕೆ, ಡನ್. ನೆಕ್ಸ್ಟ್ ಓಕೆ, ಈಗ ಜಸ್ಟ್ 15ನೇ ಕ್ವಶನ್ ಮಾಡಿದ್ವಿ. ಅದೇ ಥರ ಅವನ ತಕ್ಕ ಎಷ್ಟು ಅದಾವೆ ರೀ 118 ರೂಪಾಯಿ ಅದಾವೆ. ಅವನ ಮಕ್ಕಳಾದ ಅರ್ಜುನ್ ಮತ್ತು ಕಾರ್ತಿಕ್ ನಡು ಹಂಚಿಕೆ ಮಾಡ್ತಾರೆ. 10% ಬಡ್ಡಿ ಒಳಗೆ ಇಡ್ತಾರೆ. ಒಂದು ಲಾಸ್ಟಿಗೆ ಇಬ್ಬರು ಒಂದೇ ಮೊತ್ತ ಪಡೆದ ಕಾರ್ತಿಕ್ಗೆ ಕೊಟ್ಟಂಥ ಹಣ. ಕಾರ್ತಿಕ್ 2ನೇದವ. ಸೇಮ್ ಪರ್ಸೆಂಟೇಜ್ ಎಷ್ಟು ಅದ ರೀ 10% ಅದ. ಇದನ್ನು ಭಿನ್ನ ರಾಶಿ ಒಳಗೆ ಹೆಂಗೆ ಬರೀತೀನಿ 1/10. ಅಂದ್ರೆ 10ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 11 ಆಗೈತೆ. ಟೋಟಲ್ ಎಷ್ಟಾಯಿತು 21 ಅಂದ್ರೆ ಅವನು ತೆಕ್ಕಿರುವಂತಹ ಒಟ್ಟು ಹಣ ಅಂದ್ರೆ ಅವ್ರು ಕೇಳಿದ್ದು ಯಾರ್ದು 10 ಅಂದರೆ ಎಷ್ಟು, ಇದು 2ನೇ.
21 ಇದು 1218 ಆಗೈತೆ ಅಂದ್ರೆ ಇದಕ್ಕೆ 58 ಇಂಟು ಮಾಡ್ಯಾರ, ಇದಕ್ಕೂ 58 ಇಂಟು ಮಾಡಿರಿ ಅಂದ್ರೆ 580 ರೂಪಾಯಿಗಳನ್ನು ಕಾರ್ತಿಕ್ ಅವರಿಗೆ ನೀಡಲಾಗುತ್ತದೆ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಎಷ್ಟು ದೊಡ್ಡದು ಕ್ವಶನ್ ಇರ್ತೈತಲ್ಲ ಅಷ್ಟೇ ಸಣ್ಣದಾಗಿ ನಮ್ಮದು ಆನ್ಸರ್ ಬಂದಿರುತ್ತೆ, ಅಷ್ಟೇ ಚಿಕ್ಕದಾಗಿ ಸ್ಟೆಪ್ಪನ್ನು ನಾವು ಮಾಡಿರ್ತೀವಿ. ಡನ್. ಓಕೆ, 400 ಮಾವಿನ ಹಣ್ಣುಗಳನ್ನು 100ಕ್ಕೆ 1210 ಇದೇ ರೀತಿ ಕ್ವಶನ್ ಮಾಡಿದ್ವಿ ನಾವು. 100 ಮಾವಿನ ಹಣ್ಣುಗಳಿಗೆ 1210 ರೂಪಾಯಿ ಕೊಟ್ಟಾನ. ಎಷ್ಟು ಕೊಟ್ಟಾನ ರೀ? 100 ಮಾವಿನ ಹಣ್ಣುಗಳಿಗೆ 1210 ರೂಪಾಯಿ ಕೊಟ್ಟಾನ. ನಮ್ಮ ಟೋಟಲ್ ಎಷ್ಟು ಅದಾವು? 400 ಅದಾವು ಅಂದಾಗ ಪ್ರತಿ ಡಜನ್ ಕೇಳ್ಯಾನ. ಅಂದ್ರೆ ಇದಕ್ಕಿಂಟು ನಾವು ಎಷ್ಟು ಮಾಡೀವಿ ಇಲ್ಲಿ? 4 ಮಾಡ್ದಂಗೆ ಆಯ್ತು. ಇದಕ್ಕೂ ಇಂಟು 4 ಮಾಡಿರಿ, ಎಷ್ಟಾಗುತ್ತೆ ನೋಡಿರಿ? 4 ಮಾಡಿದರೆ ಎಷ್ಟಾಯಿತು? 100 4840. ಆದ್ರೆ ಇವುಗಳಲ್ಲಿ ಅವನಿಗೆ ಲಾಭ ಬೇರೆ ಸಿಕ್ಕತ್ತೆ 960. ಇದಕ್ಕೆ 960 ಕೂಡಿಸ್ಬಿಡ್ರಿ ಅಂದರೆ ಎಷ್ಟಾಯಿತು? 5800 ಹೌದಾ? ಅಂದ್ರೆ ಪ್ರತಿ ಡಜನ್ ಕೇಳತ್ತಾರಂದ್ರೆ 400 ಹಣ್ಣಿಗೆ 5800 ಆದ್ರೆ 12ಕ್ಕೆ ಎಷ್ಟು? ಇವೆರಡು ಸೊನ್ನೆ 4 ಒಂದಲೇ 4 ಮೂರಲೆ ಅಂದ್ರೆ 3 ಇಂಟು 58 ಅಂದ್ರೆ ಎಷ್ಟಾಯ್ತು ರೀ? ನಮ್ಮದು 174 ರೂಪಾಯಿ ಒಂದು ಡಜನಿಗೆ ಸಿಗ್ತೈತಿ ಅನ್ನಕ್ಕೆ. ಓಕೆ, ಡನ್ನ? ಎಸ್. ನೆಕ್ಸ್ಟ್ 19ನೆಯ ಪ್ರಶ್ನೆ. ಅತುಲ್, ಬಾಬನ್, ರಾಕೇಶ್ ಅವರ ಸರಾಸರಿ ತೂಕ 46. 3 ಜನ ಅದಾರ ರೀ ಇವರು. ಓಕೆ, 3 ಜನ ಎಷ್ಟೈತೆ ರೀ? 46 3 ಜನ ಅಂತದ. ಅದೇ ರೀತಿ ಇಬ್ಬರಿಬ್ಬರು ಜನ ಅತುಲ್, ಬಾಬನ್ ಮತ್ತು ಬಾಬನ್ ರಾಕೇಶ್. ನೋಡಿರಿ, ಬಾಬನನ್ನು 2 ಸಲ ತೊಗೊಂಡಾರಂದ್ರೆ ಲಾಸ್ಟಿಗೆ ಅವನದೇ ತೂಕವನ್ನು ಕೇಳ್ತಾರೆ. ಓಕೆ, ಇಬ್ಬರಿಬ್ಬರು ಅಂದಾಗ ಅವನದೆಷ್ಟು ಅದ ರೀ? 39 ಅದ, ಇನ್ನೊಬ್ರದ್ದು ಇಲ್ಲಿ 50 ಅದ, ಅವರಿಬ್ಬರು ಸೇರಿ ಟೋಟಲ್ ಎಷ್ಟಾಯ್ತು ನಮ್ಮದು? 89 ಇಂಟು 2. ಈ ಥರ 4 ಜನ, ಇದ್ರಾಗ 3 ಜನ ಮೈನಸ್ ಮಾಡಬೇಕು ಅಷ್ಟೇ. ಟೋಟಲ್ ನೋಡಿ 89 ಇಂಟು 2 ಅಂದ್ರೆ 178 ಮೈನಸ್ 138 ಅಂತಂದ್ರೆ 40 ಆ ಬಾಬನ್ನವರ ವಯಸ್ಸಾಗೈತಿ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 20ನೆಯ ಪ್ರಶ್ನೆಯನ್ನು ನೋಡಿರಿ. ಇದು ಒಂದು ಸ್ವಲ್ಪ ಲಾಸ್ಟಲ್ಲಿ ಬಂದಿಲ್ಲ, ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿ. ಓಕೆ, ಒಂದು ಸಂಖ್ಯೆಯನ್ನು 50% ಹೆಚ್ಚಿಸಿ ನಂತರ ಮತ್ತೆ 50% ಹೆಚ್ಚಿಸಲಾಗಿದೆ. ಮೂಲ ಸಂಖ್ಯೆಯನ್ನು ಮರಳಿ ಪಡೆಯಲು ಹೆಚ್ಚಿಸಿದ ಸಂಖ್ಯೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು ಅಂತ ಕೇಳ್ಯಾರ ಅಷ್ಟೇ. ಓಕೆ, ಫಸ್ಟಿಗೆ 50% ಐತಿ ಟೋಟಲಾಗಿ 2, 50% ಅಂದ್ರೆ 1/2 ಅಂತೀವಿ. ಅಂದಾಗ ನನಗೆ 2 ಟೈಮ್ಸ್ ಅಂದಾಗ ಫಸ್ಟಿಗೆ ಇದು 2 ಐತಿ ನೋಡಿರಿ, 2ಕ್ಕೆ 1 ಹೆಚ್ಚು ಮಾಡ್ಯಾರ ಅಂದ್ರೆ ಎಷ್ಟಾಯಿತು? 3 ಆಯಿತು. 1ಕ್ಕೆ ಸಲ ಮತ್ತು 2ನೇ ಸಲನೂ ಮಾಡ್ಯಾರ, 2ಕ್ಕೆ 1 ಹೆಚ್ಚು ಮಾಡ್ಯಾರ 3 ಆಯಿತು. ಈಗ ಇಂಟು ಮಾಡಿರಿ, ಇದು ಇಂಟು 4 ಆಯಿತು, ಇದು 9 ಆಯಿತು. ಈಗ ಇದಕ್ಕಿಂತ ಇದಕ್ಕೆ ಎಷ್ಟು ಅದ ರೀ ಕಮ್ಮಿ? 5 ಕಡಿಮೆ ಮಾಡಬೇಕಾಗಿತ್ತು. ಅಂದ್ರೆ ಈ 9ಕ್ಕೆ ನೋಡಿರಿ, ಈ 9ಕ್ಕೆ 5 ಕಡಿಮೆ ಮಾಡ್ಬೇಕಂದ್ರೆ 100ಕ್ಕೆ ಎಷ್ಟು? ಅಂದ್ರೆ 500 ಡಿವೈಡೆಡ್ ಬೈ 9 ಅನ್ನ. ಅಂದ್ರೆ ಇದು ಭಿನ್ನರಾಶಿ ಒಳಗೆ ನಾವು ಹೆಂಗೆ ಬರಿತೀವಿ? 55/5/9. 55 ಪೂರ್ಣಾಂಕ 5/9. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಈ ರೀತಿ ಕ್ವಶನ್ಗಳು ನಿಮಗೆ 11ನೇ ತಾರೀಕಿನ 3ನೇ ಶಿಫ್ಟಲ್ಲಿ ಬಂದಿತ್ತು. ಅದೇ ರೀತಿ ಇನ್ನು 12ನೇ ತಾರೀಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ. ಆದಷ್ಟು 3 ಶಿಫ್ಟನ್ನು ಅಥವಾ 2 ಶಿಫ್ಟನ್ನು ಒಂದೇ ಕ್ಲಾಸಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.